ನೋಡ್ಕೊಳ್ಳಿ, obtain the Fourier cosine transform of the function f of x is equal to 4x for x between 0 to 1, 4 minus x for x between 1 to 4, 0 for x greater than 4. ಇಲ್ಲಿ ಕೇಳಿರೋದು ಕ್ವಶನ್ ಏನು? ಕ್ವಶನ್ನ ನೀಟಾಗಿ ಓದಿ. ಯಾವಾಗಲೂ ಏನು ಕೇಳಿದ್ದಾರೆ ಕ್ವಶನ್ನ? ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್. ಹುಷಾರು, ಕೊಸೈನ್ ಕೇಳಿದ್ದಾರೆ. ಎಫ್ ಸಿ ಆಫ್ ಯು ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಫಾರ್ಮುಲಾ. ಎಫ್ ಸಿ ಆಫ್ ಯುಗೆ ಫಾರ್ಮುಲಾ ಏನು? ಇಂಟೆಗ್ರಲ್ ಆಫ್ 0 to infinity f of x cos ux dx. ಹಾಂ, ಸೈನ್ ಕೊಸೈನ್ದೆ. ಈಗ ನೋಡಿ, ಇಲ್ಲಿ 0 to infinity ಇದೆ ಲಿಮಿಟ್. ಲಿಮಿಟ್ ಏನಿದೆ? ಇನ್ಫಿನಿಟಿ. ಎಕ್ಸ್ ವ್ಯಾಲ್ಯೂ 0 to infinity ಇದೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ? 0 to 1, 1 to 4, ಇದು 4 to infinity ಇದ್ದಂಗೆ. 0 to ಇನ್ಫಿನಿಟಿನ ಈ ಥರ ಲಿಮಿಟ್ನ ನೀವೇನು ಮಾಡಬೇಕು? ಸಪ್ರೇಟ್ ಮಾಡ್ಕೋಬೇಕು. ಒಂದು ಲಿಮಿಟ್ ಏನು? 0 to 1, ಇನ್ನೊಂದು 1 to 4, 4 to ಇನ್ಫಿನಿಟಿ. 0 to ಇನ್ಫಿನಿಟಿನ ಅವರೇ ಡಿವೈಡ್ ಮಾಡಿಕೊಟ್ಬಿಟ್ಟವ್ರೆ. ಒಂದು ಎಕ್ಸ್ ವ್ಯಾಲ್ಯೂ ಏನು? 0 to 1, ಅದಕ್ಕೆ 0 to 1, ಇನ್ನೊಂದು 1 to 4, ಆಮೇಲೆ ಗ್ರೇಟರ್ ದ್ಯಾನ್ 4 ಅಂದ್ರೇನು? 4 to ಇನ್ಫಿನಿಟಿ. ಈಗ ಎಕ್ಸ್ ವ್ಯಾಲ್ಯೂ 0 to 1 ಇದ್ದಾಗ ಎಫ್ ಆಫ್ ಎಕ್ಸ್ ಏನು? 4x. ಎಕ್ಸ್ ವ್ಯಾಲ್ಯೂ 1 to 4 ಇದ್ದಾಗ ಎಫ್ ಆಫ್ ಎಕ್ಸ್ ಏನು? 4 ಮೈನಸ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 4 ಅಂದರೆ 4 to ಇನ್ಫಿನಿಟಿ ಇದ್ದಾಗ 0. ಅರ್ಥ ಆಗ್ತಿದೆಯಲ್ವಾ? ನಾವು ಇಲ್ಲೇನು ಮಾಡಬೇಕಂದ್ರೆ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಲಿಮಿಟ್ನ ಚೇಂಜ್ ಮಾಡ್ಕೋಬೇಕು. ಒಂದೇನು? ಇಂಟೆಗ್ರಲ್ ಆಫ್ ಹೇಳಿ 0 to 1. 0 to ಇನ್ಫಿನಿಟಿನ ಏನು ಮಾಡಬೇಕು? 0 to 1 ಮಾಡ್ಕೋಬೇಕು. 0 to 1 ಇದ್ದಾಗ ಎಫ್ ಆಫ್ ಎಕ್ಸ್ ಏನು ಹೇಳಿ? 4x. ಈ ಕಾಸ್ ಯು ಎಕ್ಸ್ ಹಂಗೆ ಇರಲಿ, ಕಾಸ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಹೇಳಿ. ಈಗ 0 to 1 ಆದಮೇಲೆ 1 to 4. 1 to 4ಗೆ ಎಫ್ ಆಫ್ ಎಕ್ಸ್ ಏನು? 4 ಮೈನಸ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 0 to ಇನ್ಫಿನಿಟಿನ ಒಂದು 0 to 1 ಬರ್ಕೋಬೇಕು, ಇನ್ನೊಂದು 1 to 4 ಬರ್ಕೋಬೇಕು. 4 to ಇನ್ಫಿನಿಟಿ ಬರೆಯೋದು ಬೇಕಾಗಿಲ್ಲ. ಯಾಕೆಂದರೆ ಎಫ್ ಆಫ್ ಎಕ್ಸ್ ಏನು? 0 ಇಂಟು ಎನಿಥಿಂಗ್ 0 ಆಗುತ್ತೆ. ಬರೀ ಇದೆರಡು ಬರೆದ್ರೆ ಸಾಕು. ಸಿಂಪಲ್. ಇದನ್ನ ಈ ಥರ ಬರೆಯೋಕ್ಕೆ ಬರಬೇಕು ನಿಮಗೆ ಈ ಪ್ರಾಬ್ಲಮ್ಗೆ. ಫಸ್ಟ್ ಲಿಮಿಟ್ ನೋಡಿ ಏನು? ಆ ಲಿಮಿಟ್ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಜಾಗದಲ್ಲಿ 4x ಹಾಕಿ ಇದು ರಿಪೀಟ್ ಆಗಲಿ, ಹಿಂಗಿದೆ ಹಂಗೆ. ಆಮೇಲೆ ಪ್ಲಸ್ ಬರೆದು ಈ ಲಿಮಿಟ್ನ ಬರೀರಿ ಇಂಟಿಗ್ರಲಲ್ಲಿ. ಅರ್ಥ ಆಗ್ತಿದೆಯಲ್ವಾ? 1 to 4 ಬರೀರಿ. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ? 4 ಮೈನಸ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್ ರಿಪೀಟ್ ಆಗಲಿ. ಗೊತ್ತಾಯ್ತಲ್ವಾ? ಈ ಕಡೆ ಇರೋದನ್ನ ರಬ್ ಮಾಡ್ಬಿಡ್ತೀನಿ. ಈಗ ಹೇಳಿ ಏನು ಮಾಡಬೇಕು? ಇಲ್ಲೇನಿದೆ? 4x ಕಾಸ್ ಯು ಎಕ್ಸ್ ಡಿ ಎಕ್ಸ್ ಇದೆ, ಇನ್ನೊಂದು 4 ಮೈನಸ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್ ಇದೆ. ಇದಕ್ಕೆ ಬರ್ನೋಲಿಸ್ ರೂಲ್ ಅಪ್ಲೈ ಮಾಡಬೇಕು. ಯಾವ ರೂಲು ಹೇಳಿ? ಇಂಟೆಗ್ರಲ್ ಆಫ್ 4x ಇಂಟು ಕಾಸ್ ಎ ಎಕ್ಸ್ ಡಿ ಎಕ್ಸ್ ಇದ್ದರೆ ಇಂಟಿಗ್ರೇಷನ್ ಮಾಡೋದು ಯಾವ ಥರ? ಇದು 4x ಒನ್ ಟರ್ಮ್ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಹೆಂಗೆ ಮಾಡ್ತೀರಾ ಹೇಳಿ? 4xನ ಹಂಗೆ ಇಟ್ಕೋಬೇಕು. ಕಾಸ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇಲ್ಲಲ್ಲ, ಬರೀ ಸೈನ್ ಎ ಎಕ್ಸ್ ಬೈ ಎಸ್. 4xಗೆ ಡಿಫ್ರೆನ್ಷಿಯೇಷನ್ ಏನು? ಸೈನ್ ಎ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಇದಕ್ಕೆ ಹೇಳಿ. 4 ಮೈನಸ್ ಎಕ್ಸ್ಗೆ ಹೇಳಿ. 4 ಮೈನಸ್ ಎಕ್ಸ್ ಕಾಸ್ ಎ ಎಕ್ಸ್ ಡಿ ಎಕ್ಸ್ ಇದ್ದರೆ 4 ಮೈನಸ್ ಎಕ್ಸ್ನ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾವುದನ್ನ ಇಟ್ಕೋಬೇಕು? 4 ಮೈನಸ್ ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಕಾಸ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಸೈನ್ ಎ ಎಕ್ಸ್ ಬೈ ಎ ಮೈನಸ್ 4xಗೆ ಡಿಫ್ರೆನ್ಷಿಯೇಷನ್ ಏನು? 4ಗೆ 0 ಮೈನಸ್ 1 ಸೈನ್ ಏನು? ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. 4 ಮೈನಸ್ ಎಕ್ಸ್ ಇದ್ದರೆ ಮಾತ್ರ 0 ಮೈನಸ್ 1. 4 ಇಂಟು ಎಕ್ಸ್ ಇದ್ದರೆ 4 4 ಇಂಟು 1 ಅಂದರೆ 4. ಅರ್ಥ ಆಗ್ತಿದೆಯಲ್ವಾ? 4 ಪ್ಲಸ್ ಎಕ್ಸ್ ಇದ್ದರೆ ಬೇಕಾದರೆ 0 ಪ್ಲಸ್ 1 ಆ ಥರ. ಇಂಟು ಇದ್ದರೆ 4 ಇಂಟು 1 4 ಬರ್ಕೋಬೇಕು. 4xಗೇನು 4, 2xಗೆ 2 ಆ ಥರ. 2 ಮೈನಸ್ ಎಕ್ಸ್ಗೆ 0 ಮೈನಸ್ 1,
4 ಮೈನಸ್ ಎಕ್ಸ್ಗೆ 0 ಮೈನಸ್ 1. 2 ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 0 ಪ್ಲಸ್ 1. 2 ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 0 ಮೈನಸ್ 1. ಗೊತ್ತಾಗ್ತಿದೆಯಲ್ವಾ? ಈಗ ನೀವೇ ಹೇಳಿ, ಈಗ ಏನು ಮಾಡಬೇಕು? ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ? ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಇಲ್ಲಿ ಕಂಪೇರ್ ಮಾಡಿ, ಎಲ್ಲನೂ ಸೇಮ್ ಬರ್ದೀನಿ ನಾನು. ಎ ಜಾಗದಲ್ಲಿ ಏನಿದೆ? ಯು. ಅಷ್ಟೇ ಚೇಂಜ್ ಮಾಡೋಣ. ಇಲ್ಲಿ ಹೇಳಿ, ಎ ಜಾಗದಲ್ಲಿ ಯು ಹಾಕ್ಬಿಟ್ಟು ಹೇಳಿ, ಇದು ಎನ ಯುಗೆ ಚೇಂಜ್ ಮಾಡಿ ಬರೀರಿ ಅಷ್ಟೇ. ಹೇಳಿ, ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು ಹೇಳಿ. ಇಲ್ಲ, ಫಸ್ಟು ಬೇಕಿದ್ರೆ ಡೈರೆಕ್ಟ್ ಇಂಟಿಗ್ರೇಟ್ ಇದೇ ಮಾಡಿ. 4x ಕಾಸ್ ಯು ಎಕ್ಸ್ಗೇನು ಇಂಟಿಗ್ರೇಷನ್ನು? ಬರೀ ಸೈನು. ಇಂಟಿಗ್ರೇಷನ್ಗೆ ಮೈನಸ್ ಬರೋಲ್ಲ ಕಾಸ್ಗೆ. ಸೈನ್ ಯು ಎಕ್ಸ್ ಬೈ ಯು ಮೈನಸ್ 4xಗೆ ಡಿಫ್ರೆನ್ಷಿಯೇಷನ್ ಏನು? 4 ಸೈನ್ ಯು ಎಕ್ಸ್ಗೇನು? ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಮಾಡ್ಬಿಟ್ಟೆ ಬರೀರಿ, ಅದೇನು ಬೇಕಾಗಿಲ್ಲ. 4x ಹಂಗೆ ಇಟ್ಕೊಳ್ಳಿ. ಕಾಸ್ಗೇನು? ಸೈನ್ ಯು ಎಕ್ಸ್ ಬೈ ಯು ಮೈನಸ್ 4xಗೆ 4 ಸೈನ್ ಯು ಎಕ್ಸ್ ಬೈ ಯುಗೇನು? ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಲಿಮಿಟ್ ಏನು? ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು ಹೇಳಿ. 1 to 4. 1 to 4ಗೆ ಯಾವ ಥರ ಮಾಡ್ತೀರಾ? ಈಗ 4 ಮೈನಸ್ ಎಕ್ಸ್ನ ಇದು ಹಂಗೆ ಇಟ್ಕೊಳ್ಳಿ. ಹೇಳಿ, 4 ಮೈನಸ್ ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಕಾಸ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಬರೀ ಸೈನ್ ಯು ಎಕ್ಸ್ ಬೈ ಯು ಮೈನಸ್ 4ಗೆ ಡಿಫ್ರೆನ್ಷಿಯೇಷನ್ ಏನು? 0 ಮೈನಸ್ ಎಕ್ಸ್ಗೇನು 1 ಸೈನ್ ಯು ಎಕ್ಸ್ಗೆ ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಲಿಮಿಟ್ ಏನು? ಇಲ್ಲ, 1 to 4. ಯಾಕಂದರೆ ಇದು ಮಾಡಿರೋದು ಲಿಮಿಟ್ ಏನು? 1 to 4. ಈಗ ಲಿಮಿಟ್ಗಳನ್ನ ಅಪ್ಲೈ ಮಾಡೋದು ಬರಬೇಕು ನಿಮಗೆ. ಈಗ ಹಿಂಗೆ ಅಪ್ಲೈ ಮಾಡ್ತೀರಾ ಹೇಳಿ. ಎಫ್ ಸಿ ಆಫ್ ಯು ಅಂದರೆ ಏನು? ಫಸ್ಟ್ ನೋಡಿ, ಇಲ್ಲಿ ಎಷ್ಟು ಟರ್ಮ್ ಇದೆ ಟೋಟಲ್ಲು? ನೋಡಿ, ಈ ಲಿಮಿಟಲ್ಲಿ 2 ಟರ್ಮ್ ಇದೆ, ಈ ಲಿಮಿಟಲ್ಲಿ ಟೋಟಲ್ 4 ಟರ್ಮ್ಸ್ ಇದೆ. 4 ಟರ್ಮ್ಸ್ನ ನೀಟಾಗಿ ಬರೀರಿ. ಇಲ್ಲಿ ನೋಡಿ 4, ಇಲ್ಲಿ ನೋಡಿ ಎಕ್ಸ್ ಟರ್ಮ್ಸ್ ಯಾವುದು? ಈ ಟರ್ಮಲ್ಲಿ ಎಕ್ಸ್ ರಿಲೇಟೆಡ್ ಯಾವುದಿದೆ ಇದರಲ್ಲಿ? ಸೈನ್ ಯು ಎಕ್ಸ್ ಇದೆ ಮತ್ತು ಎಕ್ಸ್ ಇದೆ. ಎಕ್ಸ್ ಮಾತ್ರ ತೊಗೊಳ್ಳಿ. 4 ಬೇಕಿದ್ರೆ ಆಚೆ ತೊಗೋದು, ಇಂಟು ಇದ್ರೆ ಯಾವುದನ್ನ ಆಚೆ ತೊಗೊಳ್ಳಿ? ಎಕ್ಸ್ ಬಿಟ್ಟು. ವೆರಿ ಗುಡ್. ಎಕ್ಸ್ ಟರ್ಮ್ಸ್ಗಳನ್ನ ಒಳಗಡೆ ಮಾಡ್ಕೊಳ್ಳಿ. ಎಕ್ಸ್ ಸೈನ್ ಯು ಎಕ್ಸ್ನ ಒಳಗಡೆ ಮಾಡ್ಬೋದು. 4 ಬೈ ಯುನ ಆಚೆ ಬರ್ಕೋಬೋದು. ಲಿಮಿಟ್ ಏನು? ಇದೆರಡು ಟರ್ಮ್ಸ್ಗೆ ನೀವು ಸಪ್ರೇಟ್ ಮಾಡಿದಾಗ ಲಿಮಿಟ್ ಏನಾಗಬೇಕು? 0 to 1 ಆಗಬೇಕು. ಇಲ್ಲಿ ಹೇಳಿ, ಎಕ್ಸ್ ಟರ್ಮ್ ಯಾವುದು ಇಲ್ಲಿ? ಇದರಲ್ಲಿ ಎಕ್ಸ್ ಇರೋದು ಕಾಸ್ ಯು ಎಕ್ಸಲ್ಲಿ. ಅದು ಬಿಟ್ಟು ಬೇರೆದೆಲ್ಲ ಆಚೆ ತಗೊಳ್ಳಿ. ಹೇಳಿ, ಮೈನಸ್ ಇಂಟು ಮೈನಸ್ 4 ಮೇಲ್ಗಡೆ ಬರುತ್ತೆ, ಯು ಸ್ಕ್ವೇರ್ ಕೆಳಗಡೆ ಬರುತ್ತೆ. ಏನಾಗುತ್ತೆ ಹೇಳಿ? ಪ್ಲಸ್ 4 ಮೈನಸ್ ಅಲ್ಲ, ಮೈನಸ್ ಇಂಟು ಮೈನಸ್ 4 ಬೈ ಯು ಸ್ಕ್ವೇರ್ ಕಾಸ್ ಯು ಎಕ್ಸ್ನ ಲಿಮಿಟಲ್ಲಿ 0 to 1. ಹಾಂ, ಏನೂ ಪ್ರಾಬ್ಲಮ್ ಇಲ್ಲ. ಈ ಮೈನಸ್ ಇಂಡಿಪೆಂಡೆಂಟ್ ಇದ್ದಂಗೆ ಮಲ್ಟಿಪ್ಲೈ ಮಾಡ್ಕೋಬೋದು. ಈ ಕಾಸ್ ಇಲ್ಲಿ ಇದ್ದರೆ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಹೊರಗಡೆ ತಗೋ, ಇದನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೋಬೋದು. ಹಾಂ, ಈಗ ನೆಕ್ಸ್ಟು ಯಾವುದು? ಇದರಲ್ಲಿ ಎಕ್ಸ್ ಟರ್ಮ್ಸ್ ಯಾವ್ದು? 3ನೇ ಟರ್ಮಲ್ಲಿ ಆ ಥರ ಮಾಡೋಂಗಿಲ್ಲ. 4 ಇಂಟು ಎಕ್ಸ್ ಇದ್ದರೆ 4ನ ಬೇರೆ ಮಾಡ್ಬೋದು. ಇಲ್ಲಿರೋದೇನು? 4 ಮೈನಸ್ 6 ಇದ್ದರೆ ಮೈನಸ್ ಎಕ್ಸ್ನ ಸಪ್ರೇಟ್ ಮಾಡೋಂಗೆ ಇಲ್ಲ. ಗೊತ್ತಾಗ್ತಿಲ್ಲಲ್ವಾ? 4 ಮೈನಸ್ ಎಕ್ಸೇ ಇಟ್ಕೊಂಡಿರಬೇಕು. 1 ಬೈ ಯು ಮಾತ್ರ ಎಕ್ಸ್ ಇಲ್ಲದೆ ಇರೋ ಇದು ಎಕ್ಸ್ಗೆ ಡಿಪೆಂಡ್ ಆಗದೆ ಇರೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 1 ಬೈ ಯುನ ಆಚೆ ತೊಗೊಳ್ಳಿ. 4 ಮೈನಸ್ ಎಕ್ಸ್ ಸೈನ್ ಯು ಎಕ್ಸ್ನ ಒಳಗಡೆ ಇಟ್ಕೊಬಿಡಿ. ಹೇಳಿ, ಪ್ಲಸ್ 1 ಬೈ ಯುನ ಆಚೆ ತೊಗೊಂಡು ಯಾವುದನ್ನ ಒಳಗಡೆ ಇಟ್ಕೋತೀರಾ? 4 ಮೈನಸ್ ಎಕ್ಸ್ ಸೈನ್ ಯು ಎಕ್ಸ್. ಜ್ಞಾಪಕ ಇಟ್ಕೊಳ್ಳಿ, 4 ಇಂಟು ಎಕ್ಸ್ಗೆ ಬೇರೆ ಥರ ಮಾಡಬೇಕು, 4 ಮೈನಸ್ ಎಕ್ಸ್ಗೆ ಬೇರೆ ಥರ ಸಪ್ರೇಟ್ ಮಾಡಬೇಕು. ಹೇಳಿ, 1 to 4. ಈಗ ಇಲ್ಲಿ ಎಕ್ಸ್ ಟರ್ಮ್ ಯಾವುದು? ಇಲ್ಲಿ ಎಕ್ಸ್ ಇರೋದು ಯಾವುದರಲ್ಲಿ? ಕಾಸ್ ಯು ಎಕ್ಸ್. ಬೇರೆದು ಯಾವುದಿದೆ? ಅಲ್ಲಲ್ಲ, ಇಲ್ಲಿ ಬೇರೆ ಯಾವುದಿಲ್ಲ. ಬೇರೆದನ್ನ ಆಚೆ ತೊಗೊಳ್ಬೇಕು. ಮೈನಸ್ ಇಂಟು ಮೈನಸ್, ಇದು -1 ಅಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್, 0ನ ನೆಗ್ಲೆಕ್ಟ್ ಮಾಡಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ 1 ಬೈ ಯು ಸ್ಕ್ವೇರ್ನ ಆಚೆ ಬರ್ಕೊಳ್ಳಿ. ಬ್ರಾಕೆಟ್ ಒಳಗಡೆ ಏನು ಬರಿಬೇಕು ನೀವು?
ಸಪ್ರೇಟ್ ಮಾಡಿರೋದು ಯಾವುದು? ಕಾಸ್ ಯು ಎಕ್ಸ್ನ ಸಪ್ರೇಟ್ ಮಾಡಿ ಬ್ರ್ಯಾಕೆಟ್ ಒಳಗಡೆ ಬರ್ಕೋಬೇಕು. ಅರ್ಥ ಆಯ್ತಲ್ವ? 1 to 4. ಈಗ ಲಿಮಿಟ್ನ ನೀಟಾಗಿ ಅಪ್ಲೈ ಮಾಡಿ. ಹೇಳಿ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ 4/u. ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? 1 sin u1. ಕರೆಕ್ಟ್ ಅಲ್ವಾ? ನೋಡಿ ಏನು ಬರುತ್ತೆ? 1 sin u ಇಂಟು 1. ಯು ಇಂಟು 1 ಅಂದರೆ ಯು ತಾನೆ. 1 sin u ಆಗುತ್ತೆ. ಏನಾಗುತ್ತೆ? ಅಥವಾ ಬರೀ ಸೈನ್ ಯು ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಹೇಳಿ 1 u ಮೈನಸ್ 0 sin 0 ಅಂದರೆ ಬೇಕಿದ್ರೆ ಬರೆದ್ಬಿಡ್ತೀನಿ ನಾನು, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಷ್ಟೇ. ಎಕ್ಸಾಕ್ಟಲ್ಲಿ 1 ಹಾಕಿ ಏನಾಗುತ್ತೆ? 1 sin u ಇಂಟು 1 ಅಂದರೆ ಯು. ಇದೊಂದು ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ 0 ಹಾಕಿದ್ರೆ 0 sin u ಇಂಟು 0 ಅಂದರೆ 0. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ ಪ್ಲಸ್ 4/u² ಕಾಸ್ ಯು ಇಂಟು 1 ಅಂದರೆ ಕಾಸ್ ಯು ಮೈನಸ್ ಕಾಸ್ 0. ಗೊತ್ತಾಗ್ತಿದೆಯಲ್ವಾ? ಮೈನಸ್ ಬರೆದು ಲೋವರ್ ಲಿಮಿಟ್. ಈಗ ಪ್ಲಸ್ ಹೇಳಿ 1/u. ಎಕ್ಸಾಕ್ಟಲ್ಲಿ 4 ಹಾಕಿದ್ರೆ 4 ಮೈನಸ್ 4 ಅಲ್ವಾ? ಆಗುತ್ತೆ, ಆದರೆ ಬರೆಯೋಕ್ಕೆ ಹೋಗಿ ನಾನು ಬರೀತಾ ಇಲ್ಲ, ಸ್ಕಿಪ್ ಮಾಡ್ತಾ ಇಲ್ಲ. ಎಕ್ಸಾಕ್ಟಲ್ಲಿ 4 ಹಾಕ್ತಾ ಇದ್ದೀನಿ. ಹೇಳಿ 4 ಮೈನಸ್ 4 sin u4. sin u4ನ ಏನಂತ ಬರಿಬೋದು? sin 4u ಅಂತ ಬರ್ಬೋದು. ಮೈನಸ್ ಹೇಳಿ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 4 ಮೈನಸ್ 1 sin u1 ಅಂದರೆ sin u. ಮೈನಸ್ ಹೇಳಿ 1/u². ಎಕ್ಸಾಕ್ಟಲ್ಲಿ 4 ಹಾಕಿದ್ರೆ ಏನಾಗುತ್ತೆ? ಕಾಸ್ u4 ಅಂದರೆ 4u ಮೈನಸ್ ಕಾಸ್ u1 ಅಂದರೆ ಕಾಸ್ ಯು. ಕರೆಕ್ಟ್ ಅಲ್ವಾ? ಈಗ ಅದನ್ನ ರಬ್ ಮಾಡ್ತೀನಿ, ಅಲ್ಲಿ ಬರೀತೀನಿ. ಇದು ಗೊತ್ತಾಯ್ತಲ್ವಾ ಲಿಮಿಟ್ ಅಪ್ಲೈ ಮಾಡೋದು? 4/u ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 1 sin u ಇಂಟು 1 ಅಂದರೆ 1 sin u ಮೈನಸ್ 0 sin 0 ಅಂದರೆ 0 sin 0 ಪ್ಲಸ್ 4/u² ಕಾಸ್ ಯು ಇಂಟು 1 ಅಂದರೆ ಕಾಸ್ ಯು ಮೈನಸ್ ಕಾಸ್ 0. ಇಲ್ಲಿ 1/u 4 ಮೈನಸ್ 4 ಎಕ್ಸಾಕ್ಟಲ್ಲಿ 4 ಹಾಕಿದ್ರೆ 4 ಮೈನಸ್ 4 sin 4u ಮೈನಸ್ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 4 ಮೈನಸ್ 1 sin u 1/u² ಮೈನಸ್ಸು ಎಕ್ಸಾಕ್ಟಲ್ಲಿ 4 ಹಾಕಿದ್ರೆ ಕಾಸ್ u4 ಮೈನಸ್ ಕಾಸ್ ಯು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಇದು ರಬ್ ಮಾಡ್ತೀನಿ. ಹೇಳಿ ಕಂಟಿನ್ಯೂ ಮಾಡೋಣ. ಹೇಳಿ ಏನು ಮಾಡ್ಬೇಕು ಹೇಳಿ? ಕಷ್ಟ ಇದೆಯಾ? ಇದು ಮಾಡ್ಬೋದಲ್ವಾ? ಅದು ಏನು ಗೊತ್ತಾ, ಆರಾಮಾಗಿ ಒಂದೊಂದು ಥರ ಒಂದೊಂದು ಪ್ರಾಬ್ಲಮ್ಮು ನೀಟಾಗಿ ಕಲ್ತ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ಮು ಈಸಿ ಆಗ್ಬಿಡುತ್ತೆ. ಈಗ ನೋಡಿ ಇದು 1 to 4 ಅಲ್ವಾ? ಈಗ ಹೇಳಿ ಎಫ್ ಸಿ ಆಫ್ ಯು. ಹೇಳಿ ಹೆಂಗೆ ಮಾಡಬೇಕು? 4/u ಆಮೇಲೆ ಇಲ್ಲಿ ಇನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಒಂದು ಸ್ಟೆಪ್ ಬೇಕಿದ್ರೆ ಜಾಸ್ತಿ ಮಾಡ್ಕೊಬಿಡೋಣ. ಹೇಳಿ 4/u ಸ್ಕಿಪ್ ಮಾಡೋದು ಬೇಡ, ಸರಿನಾ? 1 ಇಂಟು ಸೈನ್ ಯು ಏನು? 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್ ಅಂದರೆ ಸೈನ್ ಯುನೇ ಬರುತ್ತೆ. ಈ ಮೈನಸ್ 0ನ ನೆಗ್ಲೆಕ್ಟ್ ಮಾಡಿಬಿಡೋಣ. ಬೇಕಿದ್ರೆ ಬರೆದ್ಬಿಡಿ. ಹೇಳಿ ಮೈನಸ್ 0. ನೆಕ್ಸ್ಟ್ ಹೇಳಿ ಪ್ಲಸ್ 4/u² ಕಾಸ್ ಯು ಮೈನಸ್ ಕಾಸ್ 0 ಅಂದ್ರೇನು? 1. ನೀವು ಬೇಕಾದರೆ ಸ್ಕಿಪ್ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ, ಸರಿನಾ? ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. 4/u² ಕಾಸ್ ಯು. ಹಾಂ, ಇದು ನೆಕ್ಸ್ಟ್ ಹೇಳಿ ಪ್ಲಸ್ 1/u 4 ಮೈನಸ್ 4 0 ಇಂಟು ಸೈನ್ 4u ಅಂದರೆ 0 ಇಂಟು ಎನಿಥಿಂಗ್ 0 ಮೈನಸ್ 4 ಮೈನಸ್ 3 ಅಂದರೆ 3 ಅಲ್ವಾ? 4 ಮೈನಸ್ 1 ಅಂದರೆ 3. ಕರೆಕ್ಟ್. ನಾನು 4 ಮೈನಸ್ 3 ಅಂದ್ಬಿಟ್ಟೆ, ನಾನೇ ಕೇಳಿದ್ರೆ ಹಂಗು. 4 ಮೈನಸ್ 1 ಅಂದರೆ ಏನು? 3. ನೆಕ್ಸ್ಟ್ ಹೇಳಿ ಇದು ಹಂಗೆ ಇರುತ್ತೆ. ಹೇಳಿ ಮೈನಸ್ 1/u² ಕಾಸ್ 4u ಮೈನಸ್ ಕಾಸ್ ಯು. ಕರೆಕ್ಟಾ? ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ?
ಹಾಂ, ಇದನ್ನ ಸ್ವಲ್ಪ ಈ ಕಡೆ ಬರ್ಬಿಡ್ತೀನಿ. ಕಾಸ್ 4u ಮೈನಸ್ ಕಾಸ್, ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಬ್ರಾಕೆಟ್. ಈಗ ಎಫ್ ಸಿ ಆಫ್ ಯು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ 4 sin u ಬೈ ಏನಾಗುತ್ತೆ, ಇದು sin u ಬೈ ಯು. ಇದನ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 4 cos u ಬೈ ಯು ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 4 ಬೈ ಯು ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 3 sin u ಬೈ ಯು. ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ cos 4u ಬೈ ಯು ಸ್ಕ್ವೇರ್ ಮೈನಸ್ ಇಂಟು ಮೈನಸ್ cos u ಬೈ ಯು ಸ್ಕ್ವೇರ್. ಇಲ್ಲಿ ಇದು ನೋಡಿ, 4 sin u ಬೈ ಯುಲಿ 3 sin u ಬೈ ಯು ಹೋದರೆ 1 sin u ಬೈ ಯು ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ sin u ಬೈ ಯು ಕಾಮನ್ ತಗೋತೀರಾ ಅಂದ್ಕೊಳ್ಳಿ. ಉಳಿಯೋದೇನು 4 ಮೈನಸ್ 3. 4 ಮೈನಸ್ 3 ಅಂದರೆ 1. ಏನಾಯಿತು, sin u ಬೈ ಯು. 1 sin u ಬೈ ಯುನ ಬರೀ sin u ಬೈ ಯುನೂ ಬರಿಬೋದು. ಅದೇ ಥರ 4 cos u ಬೈ ಯು ಸ್ಕ್ವೇರಲ್ಲಿ 1 cos u ಬೈ ಯು ಸ್ಕ್ವೇರ್ ಆ್ಯಡ್ ಮಾಡಬೇಕಾ ಸಪ್ರೇಟ್ ಮಾಡಬೇಕಾ? ಇಲ್ಲಿ ಆ್ಯಡ್, ಯಾಕಂದರೆ ಎರಡೂ ಸೈನು ಸೇಮ್ ಇದೆ. ಎಷ್ಟೈತೆ ಇದು? 5 cos u ಬೈ ಯು ಸ್ಕ್ವೇರ್. ಹ್ಞೂ ತಗೊಳ್ಳೋಣ. ಈಗ ಉಳಿದಿದ್ದು ಯಾವುದು? ಮೈನಸ್ 4 ಬೈ ಯು ಸ್ಕ್ವೇರ್ ಮೈನಸ್ ಯು ಬೈ ಯು ಸ್ಕ್ವೇರ್. ಕರೆಕ್ಟ್ ಅಲ್ವಾ? 4 + 1 ಏನಾಗುತ್ತೆ, ಅದು 5. ಇಷ್ಟಕ್ಕೆ ನಿಲ್ಲಿಸಿದ್ರೆ ಸಾಕು, ಪ್ರಾಬ್ಲಮ್ಮು. ಬೇಕಿದ್ರೆ ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಏನು ಮಾಡ್ಬೋದು ನೀವು? ಇದನ್ನ ಯು ಸ್ಕ್ವೇರ್ ಮಾಡಿ ಫಸ್ಟು. ಇದು ಯು ಸ್ಕ್ವೇರ್ ಆಗಬೇಕಂದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಯು ಮಾಡಬೇಕು. ಏನಾಗುತ್ತೆ ಇದು? ಯು ಸೈನ್ ಯು ಬೈ ಯು ಸ್ಕ್ವೇರ್ ಪ್ಲಸ್ 5 cos u ಬೈ ಯು ಸ್ಕ್ವೇರ್ ಮೈನಸ್ 4 ಬೈ ಯು ಸ್ಕ್ವೇರ್ ಮೈನಸ್ cos 4u ಬೈ ಯು ಸ್ಕ್ವೇರ್. ಫೈನಲ್ ಆನ್ಸರ್ ಏನು? ಫಸ್ಟು ಬರ್ದ್ಬಿಡಿ ಮೇಲ್ಗಡೆದು ಹೇಳಿ. ಯು ಸೈನ್ ಯು ಆಮೇಲೆ ಪ್ಲಸ್ 5 cos u ಮೈನಸ್ 4 ಮೈನಸ್ cos 4u ಹೋಲ್ ಡಿವೈಡೆಡ್ ಬೈ ಏನು? ಯು ಸ್ಕ್ವೇರ್. ಇಷ್ಟಕ್ಕೆ ನಿಲ್ಲಿಸಿದ್ರೆ ಸಾಕು. ನೀವು ಅರ್ಥ ಆಗ್ತಿದೆಯಲ್ವಾ? ಹಾಂ, ಹೇಳ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಎಫ್ ಸಿ ಆಫ್ ಯು ಅಂದರೆ 4 sin u ಬೈ ಯು, ಇದು 4 cos u ಬೈ ಯು ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಬೈ ಯು ಸ್ಕ್ವೇರ್ ಇಂಟು 1 ಅಂದರೆ 4 ಬೈ ಯು ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 sin u ಬೈ ಯು ಮೈನಸ್ ಇಂಟು ಪ್ಲಸ್ ಮೈನಸ್ 4 cos 4u ಬೈ ಯು ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ cos u ಬೈ ಯು ಸ್ಕ್ವೇರ್. ಈಗ ಇದು 4 sin u ಬೈ ಯುಲಿ 3 sin u ಬೈ ಯು ಹೋದರೆ ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಅದಕ್ಕೆ 1 sin u ಬೈ ಯು ಅಂದರೆ ಬರೀ sin u ಬೈ ಯು ಬರಿಬೋದು. ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಆ್ಯಡ್ ಮಾಡಬೇಕು. 4 + 1 5 cos u ಬೈ ಯು ಸ್ಕ್ವೇರ್ ಮೈನಸ್ 4 ಬೈ ಯು ಸ್ಕ್ವೇರ್, ಇದು ಹಂಗೆ ಇರುತ್ತೆ. ಇಲ್ಲಿ ನಮಗೆ ಎಲ್ಲ ಯು ಸ್ಕ್ವೇರ್ ಇದೆ, ಇಲ್ಲೇನು ಇದೆ, ಒಂದು ಯು ಇದೆ. ಎಲ್ ಸಿ ಎಮ್ ಮಾಡೋಕ್ಕೆ ನೀವು ಒಂದು ಐಡಿಯಾ ಏನು ಹೇಳ್ತಾ ಇದ್ದೀನಿ ಅಂದರೆ, ಯು ಸ್ಕ್ವೇರ್ ಮಾಡ್ಕೊಳ್ಳಿ. ಇದನ್ನ ಯು ಸ್ಕ್ವೇರ್ ಮಾಡೋಕ್ಕೆ ಏನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು, ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟ್ರಿಗೂ ಮಲ್ಟಿಪ್ಲೈ ಬೈ ಯು, ಡಿನಾಮಿನೇಟ್ರಿಗೂ ಮಲ್ಟಿಪ್ಲೈ ಬೈ ಯು. ಕ್ಯಾನ್ಸಲ್ ಆದರೂ ಅದೇ ಆಗುತ್ತೆ. ಯು ಸೈನ್ ಯು ಬೈ ಯು ಸ್ಕ್ವೇರ್ ಆಗುತ್ತೆ. ಆದರೆ ಯುನ ಈ ಕಡೆ ಬರೀರಿ, ಯು ಸೈನ್ ಯು ಬೈ ಯು ಸ್ಕ್ವೇರ್. ಇದೆಲ್ಲ ಹಂಗೆ ಇರಲಿ. ಈಗ ಸೇಮ್ ಇದ್ದರೆ ಎಲ್ ಸಿ ಎಮ್ ಬರೆಯೋದು ಗೊತ್ತಲ್ವಾ ನಿಮಗೆ? 5 cos u ಪ್ಲಸ್ 5 cos u ಮೈನಸ್ 4 ಮೈನಸ್ cos u ಬೈ ಯು ಸ್ಕ್ವೇರ್. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಎಫ್ ಸಿ ಆಫ್ ಯು ಅಂದರೆ ಫಾರ್ಮುಲಾ ಏನು? 0 to ∞ f of x cos u x dx. ಎಫ್ ಸಿ ಆಫ್ ಯು ಅಂದರೆ 0 to 1 ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೋಬೇಕು? 4x cos u x dx ಪ್ಲಸ್ ಇನ್ನೊಂದು 1 to 4 ಎಫ್ ಆಫ್ ಎಕ್ಸ್ ಜಾಗದಲ್ಲಿ 4 - x cos u x dx. ಇನ್ನು 4x ಹಂಗೆ ಇಟ್ಕೊಳ್ಳಿ. cos u xಗೆ sin u x ಬೈ ಯು ಮೈನಸ್ 4xಗೆ 4 ಸೈನ್ ಏನು ಮೈನಸ್ cos u x ಬೈ ಯು ಸ್ಕ್ವೇರ್ ಲಿಮಿಟ್ 0 to 1 ಪ್ಲಸ್ 4 - x ಹಂಗೆ ಇಟ್ಕೊಳ್ಳಿ. cos u xಗೇನು sin u x ಬೈ ಯು ಮೈನಸ್ 0 - 1 sin u x ಬೈ ಯುಗೇನು ಮೈನಸ್ cos u x ಬೈ ಯು ಸ್ಕ್ವೇರ್. ಇಲ್ಲಿ 4 ಬೈ ಯು ಆಚೆ ತೊಗೊಳ್ಳಿ, ಇದನ್ನ ಒಳಗಡೆ ಇಟ್ಕೊಳ್ಳಿ. ಇಲ್ಲಿ ಪ್ಲಸ್ 4 ಬೈ ಯು ಸ್ಕ್ವೇರ್ ಆಚೆ ತೊಗೊಳ್ಳಿ, cos u xನ ಒಳಗಡೆ ಇಟ್ಕೊಳ್ಳಿ. 1 ಬೈ ಯುನ ಆಚೆ ತೊಗೊಳ್ಳಿ, 4 - x sin u xನ ಒಳಗಡೆ ಇಟ್ಕೊಳ್ಳಿ.
ಮೈನಸ್ 1/u² ಆಚೆ ತೊಗೊಳ್ಳಿ, ಕಾಸ್ ಯು ಎಕ್ಸ್ನ ಒಳಗಡೆ ಇಟ್ಕೊಳ್ಳಿ, ಲಿಮಿಟ್ ಅಪ್ಲೈ ಮಾಡಿ. 0 to 1 ಆಗಿದಾಗ 1 sin u ಮೈನಸ್ 0 sin 0, ಇಲ್ಲಿ 1 ಆಗಿದಾಗ ಕಾಸ್ ಯು ಮೈನಸ್ ಕಾಸ್ 0, ಇಲ್ಲಿ 4 ಆಗಿದಾಗ 4 ಮೈನಸ್ 4 sin u4 ಅಂದರೆ 4u, ಎಕ್ಸಾಕ್ಟಲ್ಲಿ 1 ಆಗಿದಾಗ 4 ಮೈನಸ್ 1 sin u ಆಗುತ್ತೆ, 4 ಆದಾಗ ಕಾಸ್ 4u ಮೈನಸ್ ಕಾಸ್ u ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಲ್ವ ಇದೆಲ್ಲ. ಇಲ್ಲಿ ಏನು 1 sin u ಅಂದರೆ ಏನು sin u, 0 sin 0 ಅಂದರೆ 0, ಕಾಸ್ 0 ಅಂದರೆ ಇದು 0 ಆಗುತ್ತೆ ಈ ಟರ್ಮು, 4 ಮೈನಸ್ 1 3 sin u ಆಗುತ್ತೆ ಅಷ್ಟೇ. ಅದೆಲ್ಲ ಮಾಡ್ಕೋತೀರಲ್ವಾ? ಥ್ಯಾಂಕ್ ಯು.